ಸೈಬರ್ ಸೆಲ್ ಕಂಪ್ಲೇಂಟ್ ಇಂದ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಅಮೌಂಟ್ ಲೀನ್ ಆಗಿದೆ, ಲೀನ್ ಮಾರ್ಕ್ ಆಗಿದೆ. ಫ್ಯೂಚರ್ ಅಲ್ಲಿ ಪೊಲೀಸ್ ನೋಟಿಸ್ ನಮ್ಮ ಮನೆಗೆ ಬರುತ್ತಾ ಅಥವಾ ಪೊಲೀಸ್ ಅವರೇ ನಮ್ಮ ಮನೆಗೆ ಹುಡ್ಕೊಂಡು ಬರ್ತಾರಾ, ಮುಂದೆ ಏನಾಗ್ಬೋದು, ನನಗೆ ಏನ್ ಶಿಕ್ಷೆ ಆಗ್ಬೋದು ಅಂತ ಹಲವಾರು ಡೌಟ್ಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರೆ, ನನ್ನ ಅಕೌಂಟ್ ಅಲ್ಲಿ ಅಮೌಂಟ್ ಮತ್ತೆ ಲೀನ್ ಆಗ್ತಾ ಇದೆ, ಮತ್ತೆ ಸೈಬರ್ ಕಂಪ್ಲೇಂಟ್ ಆಗ್ತಾ ಇದೆ, ಫ್ಯೂಚರ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ, ಇದನ್ನ ಹಂಗೆ ಬಿಟ್ರೆ ಏನಾಗುತ್ತೆ, ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ ಅಂತ ತುಂಬಾ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದೀರಾ. ಈ ಒಂದು ಕಮೆಂಟ್ಸ್ ಗೆಲ್ಲ ನಿಮ್ಮ ಒಂದು ಡೌಟ್ಸ್ ಗೆಲ್ಲ ಆದಷ್ಟು ಇವತ್ತು ಸೊಲ್ಯೂಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ಮ ಒಂದು ದುಡ್ಡು ಲೀನ್ ಯಾಕೆ ಆಗುತ್ತೆ, ನಿಮ್ಮ ಒಂದು ಅಕೌಂಟ್ ಫ್ರೀಸ್ ಯಾಕೆ ಆಗುತ್ತೆ ಅಂತ ನಾನು ವಿಡಿಯೋನ ಮಾಡಿದೀನಿ. ಆ ಒಂದು ವಿಡಿಯೋಸ್ ಅನ್ನ ನೋಡಿಲ್ಲ ಅಂತಂದ್ರೆ ಚಾನಲ್ ಅಲ್ಲೇ ಇರುತ್ತೆ, ನೀವು ಹೋಗಿ ನೋಡಬಹುದು. ಸಿಂಪಲ್ ಆಗಿ ತಿಳಿಸ್ಕೊಡೋದಾದ್ರೆ ಮೈನ್ಲಿ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಅಮೌಂಟ್ ಲೀನ್ ಯಾಕೆ ಆಗ್ತಾ ಇದೆ ಅಂತಂದ್ರೆ ಬೆಟ್ಟಿಂಗ್ ವಿಡ್ರಾಲ್ಸ್ ಇಂದ ಮೇನ್ ಆಗ್ತಾ ಇರುವಂತದ್ದು. ಇನ್ನೆಲ್ಲ ಕೂಡ ಒಂದು 1% ಪ್ರಾಬ್ಲಮ್ ಇಂದ ಈ ರೀತಿ ಫ್ರೀಸ್ ಆಗುತ್ತೆ ಹೊರತು 99% ಈ ಒಂದು ಬೆಟ್ಟಿಂಗ್ ವಿಡ್ರಾಲ್ಸ್ ಇಂದ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ನೀವು ಗೇಮ್ ಅನ್ನ ಆಡಿ ವಿಡ್ರಾ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ ಗಳಾಗ್ತಾ ಇದೆ. ಸೊ ಈ ರೀತಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇವಾಗ ಸೊಲ್ಯೂಷನ್ ಏನು ಅಂತ ನೀವು ಕೇಳ್ತಾ ಇದ್ದೀರಾ. ನಾನು ಬೆಟ್ಟಿಂಗ್ ಅನ್ನ ಆಡಿದ್ದೀನಿ, ವಿಡ್ರಾ ಮಾಡಿದ್ದೆ, ಇವಾಗ ಲೀನ್ ಆಗ್ಬಿಟ್ಟಿದೆ, ಮುಂದೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಪೊಲೀಸ್ ಅವ್ರು ನಮ್ಮ ಮನೆಗೆ ಹುಡ್ಕೊಂಡು ಬರ್ತಾರ, ಪೊಲೀಸ್ ನೋಟಿಸ್ ನಮ್ಮ ಮನೆಗೆ ಬಂದ್ರೆ ಏನ್ ಗತಿ, ನಮ್ಮ ಫ್ಯಾಮಿಲಿ ಯಾರು ಕೂಡ ಜೈಲ್ಗೆ ಹೋಗಿಲ್ಲ, ನಾನು ಕೂಡ ಹೋಗೋದಿಲ್ಲ, ಸೈಬರ್ ಸ್ಟೇಷನ್ ಗೆ ಹೋಗಕ್ಕೂ ನನಗೆ ಇಷ್ಟ ಇಲ್ಲ, ಏನಾಗ್ಬೋದು ಮುಂದೆ ಅಂತ ಎಲ್ಲಾ ಡೌಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಗೈಸ್, ನೀವು ಈ ರೀತಿ ಬೆಟ್ಟಿಂಗ್ ಇಂದ ಅಮೌಂಟ್ ಅನ್ನು ವಿಡ್ರಾಲ್ ಮಾಡಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದಷ್ಟು ಅಮೌಂಟ್ ಲೀನ್ ಮಾರ್ಕ್ ಆಗುತ್ತೆ. ಅಂದ್ರೆ ಸೈಬರ್ ಸೆಲ್ ಕಡೆಯಿಂದ ಒಂದಷ್ಟು ಅಮೌಂಟ್ ಲೀನ್ ಮಾರ್ಕ್ ಆಗುತ್ತೆ. ಅಂದ್ರೆ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಆ ಅಮೌಂಟ್ ಅನ್ನ ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ, ವಿಡ್ರಾ ಮಾಡಕ್ ಆಗೋದಿಲ್ಲ, ಹಂಗೆ ಲಾಕ್ ಆಗಿರುತ್ತೆ ಅಷ್ಟೇ. ಇದರಿಂದ ಯಾರು ಕೂಡ ಯೂಸ್ ಇಲ್ಲ. ಯಾಕೆ ಈ ರೀತಿ ಲಾಕ್ ಮಾಡ್ತಾರೆ ಅಂತಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋರು ಕೂಡ ಈ ಒಂದು ಅಮೌಂಟ್ ಹಂಗೆ ಲಾಕ್ ಆಗಿರುತ್ತೆ, ಅಂದ್ರೆ ಫ್ರೀಸ್ ಆಗಿರುತ್ತೆ. ಇದನ್ನ ನೀವು ಬಿಡಿಸ್ಕೊಳಕ್ ಆಗೋದಿಲ್ಲ ಏನೇ ಪ್ರಯತ್ನ ಮಾಡಿದ್ರು ಕೂಡ. ಈ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಆಟೋಮೆಟಿಕಲಿ ಆ ಒಂದು ಅಮೌಂಟ್ ಅನ್ಫ್ರೀಸ್ ಆಗುತ್ತೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡ್ಬೇಕಾಗುತ್ತೆ. ಅಥವಾ ನೀವೇನ್ ಮಾಡಬಹುದು, ಈ ಒಂದು ಲೀನ್ ಆಗಿರೋ ಅಮೌಂಟ್ ಅನ್ನ ಬಿಡಿಸ್ಕೋಬೇಕು ಅಂತಂದ್ರೆ ನಿಮ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಪ್ರೂವ್ ಮಾಡ್ಕೋಬೇಕು. ಪ್ರೂವ್ ಮಾಡೋದು ಯಾವ ರೀತಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನ ಸಿಂಪಲ್ ಆಗಿ ತಿಳಿಸೋದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಅಕೌಂಟ್ ಇರುವಂತಹ ಒಂದು ಹೋಮ್ ಬ್ರಾಂಚ್ ಗೆ ವಿಸಿಟ್ ಮಾಡಿ ಅಲ್ಲೇ ಹೋಗಿ ನೀವು ಎಲ್ಲಿ ಕಂಪ್ಲೀಟ್ ಆಗಿದೆ, ಯಾವ ಲೇಯರ್ ಅಲ್ಲಿ ಆಗಿದೆ ಎಲ್ಲವನ್ನು ತಿಳ್ಕೊಳ್ಬೇಕಾಗುತ್ತೆ. ಸೊ ಇದು ಸ್ವಲ್ಪ ಪ್ರೋಸೆಸ್ ಲಾಂಗ್ ಇರುತ್ತೆ. ಇದು ನಿಮ್ಗೆ ಸಡನ್ ಆಗಿ ಕೇಳಿದ ತಕ್ಷಣ ಬ್ಯಾಂಕ್ ಅಲ್ಲಿ ನಿಮ್ಗೆ ಪ್ರೊವೈಡ್ ಮಾಡೋದಿಲ್ಲ. ಅವರು ಕೂಡ ಮೇಲ್ ಮಾಡಿ ನಿಮ್ಮ ಒಂದು ಕಂಪ್ಲೇಂಟ್ ಕಾಪಿನ ಸೆಂಡ್ ಮಾಡಿಸ್ಕೊಳ್ತಾರೆ. ಕಂಪ್ಲೇಂಟ್ ಕಾಪಿ ಏನಿರುತ್ತೆ ಅದು ಬ್ಯಾಂಕ್ ಕಡೆಯಿಂದ ನಿಮ್ಗೆ ಕೊಡ್ತಾರೆ. ಸೊ ಕಂಪ್ಲೇಂಟ್ ಕಾಪಿನ ತಗೊಂಡು ನೆಕ್ಸ್ಟ್ ನೀವು ಸೈಬರ್ ಸ್ಟೇಷನ್ ಹೋಗಬೇಕಾಗುತ್ತೆ. ನಿಯರೆಸ್ಟ್ ಸೈಬರ್ ಸ್ಟೇಷನ್ ಹೋಗಿ ಅಲ್ಲೇ ಆ ಒಂದು ಕಂಪ್ಲೇಂಟ್ ಕಾಪಿನ ಕೊಟ್ಟು ಈ ರೀತಿ ಪ್ರಾಬ್ಲಮ್ ಆಗಿತ್ತು, ನಾನು ಕೂಡ ಬೆಟ್ಟಿಂಗ್ ಅಲ್ಲಿ ವಿಡ್ರಾ ಮಾಡಿದೆ, ಈ ರೀತಿ ಕಂಪ್ಲೇಂಟ್ ಆಗಿದೆ, ಏನ್ ನೋಡಿ ಅಂತ ಕೇಳಬೇಕು. ಸೊ ಈ ರೀತಿ ಪ್ರೊಸೆಸ್ ಅನ್ನ ಮಾಡಬೇಕಾಗುತ್ತೆ. ಸೊ ನೀವು ಬೆಟ್ಟಿಂಗ್ ಆಡಿದಿರ ಅಂತ ನಿಮ್ನೇನು ಒಳಗಾಕ್ಬಿಡೋದಿಲ್ಲ. ಸೈಬರ್ ಸ್ಟೇಷನ್ ಅಲ್ಲಿ ಹೋದ ತಕ್ಷಣ ನಾರ್ಮಲ್ ಆಗಿ ಎಲ್ಲರ ಅಕೌಂಟ್ ಕೂಡ ಇದೇ ರೀತಿ ಆಗ್ತಾ ಇದೆ. ಸೊ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಬೇಕಂತಂದ್ರೆ ಇದೇ ಪರಿಹಾರ ಇರುವಂತದ್ದು. ನೀವು ಏನೇನ್ ರೆಕಾರ್ಡ್ಸ್ ಇಟ್ಕೊಂಡಿರ್ಬೇಕು ಅಂತಂದ್ರೆ ಅಲ್ಲಿ ಹೋಗಿ ಕೇಳೋದಕ್ಕೆ, ನೀವು ಬೆಟ್ಟಿಂಗ್ ಅಲ್ಲಿ ವಿಡ್ರಾ ಮಾಡಿರುವಂತದ್ದು, ಯಾವ ಒಂದು ವೆಬ್ಸೈಟ್ ಅಲ್ಲಿ ವಿಡ್ರಾ ಮಾಡಿದ್ರೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಎಲ್ಲವನ್ನು ಕೂಡ ಇಟ್ಕೊಂಡಿರ್ಬೇಕು. ಪ್ರತಿಯೊಂದು ಸ್ಕ್ರೀನ್ ಶಾಟ್ ಅನ್ನ ಇಟ್ಕೊಂಡು ನೀವು ಹೋಗಿ ಕೇಳಬೇಕು. ಅವಾಗ ಮಾತ್ರ ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನಿಮ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ, ನೀವೇನು ಫ್ರಾಡ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಒಂದು ಅಮೌಂಟ್ ಅನ್ಲೀನ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಒಂದು ಸೈಬರ್ ಸೆಲ್ ಕಂಪ್ಲೇಂಟ್ ಕೂಡ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಮೇಲೆ FIR ಆಗೋದಿಲ್ಲ. ನಿಮ್ಮ ಡೌಟ್ಸ್ ಏನಂತಂದ್ರೆ ಮೇಜರ್ ಆಗಿ ನಂದು ಇವಾಗ ಲೀನ್ ಆಗ್ಬಿಟ್ಟಿದೆ, ಅಮೌಂಟ್ ಲೇಯರ್ 3 ಅಲ್ಲಿ ಆಗಿದೆ, 2 ಅಲ್ಲಿ ಆಗಿದೆ, ನನ್ನ ಮೇಲೆ ಅಂದ್ರೆ FIR ಆಗುತ್ತಾ, ಮುಂದೆ ನಮ್ಮ ಮನೆಗೆ ನೋಟಿಸ್ ಏನಾದ್ರು ಬರುತ್ತಾ, ಪೊಲೀಸ್ ನೋಟಿಸ್ ಬರುತ್ತಾ, ಕೋರ್ಟ್ ನೋಟಿಸ್ ಬರುತ್ತಾ, ಪೊಲೀಸ್ ಅವ್ರ ಏನಾದ್ರು ಹುಡ್ಕೊ ಬಂದು ಹಿಡ್ಕೊಂಡು ಹೋಗ್ತಾರ, ಈ ರೀತಿ ಎಲ್ಲ ಕೇಳ್ತಾ ಇದೀರಾ. ಸೊ ನಾರ್ಮಲಿ ಈ ರೀತಿ ಎಲ್ಲ ಆಗೋದಿಲ್ಲ. ತುಂಬಾ ಮೈನ್ ಜಾಸ್ತಿ ಅಮೌಂಟ್ ಏನಾದ್ರು ನೀವು ಈ ರೀತಿ ಮಾಡಿದ್ರೆ ಅಥವಾ ನೀವೇನಾದ್ರು ಕಂಪ್ಲೀಟ್ ಆಗಿ ಫ್ರಾಡ್ ಮಾಡಿದ್ರೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಈ ರೀತಿ ಚಾನ್ಸಸ್ ಇರುತ್ತೆ. ಬಟ್ ಮೇಜರ್ 90% ಈ ರೀತಿ ಚಾನ್ಸಸ್ ಇರೋದಿಲ್ಲ. ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬೇಕು ಅಂತಂದ್ರೆ ಈ ರೀತಿ ಮಾಡಿ ನಾರ್ಮಲ್ ಆಗಿ ನೀವು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ನೀವು ತಿಳ್ಕೊಳ್ಬೇಕಾಗಿರೋ ವಿಷಯ ಏನಂತಂದ್ರೆ ನಿಮ್ದು ಯಾವ ಲೇಯರ್ ಅಂತ ತಿಳ್ಕೊಳ್ಬೇಕು. ಯಾವ ಲೇಯರ್ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಸೈಬರ್ ಸ್ಟೇಷನ್ ಗೆ ಹೋಗಬೇಕು. ಒಂದೊಂದು ಬ್ಯಾಂಕ್ ಅಲ್ಲಿ ಯಾವ ಲೇಯರ್ ಅಂತ ಹೇಳೋದಿಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತಿರೋದಿಲ್ಲ. ಲೈಕ್ SBI ಬ್ಯಾಂಕ್, ನನ್ನ ಒಂದು ಬ್ಯಾಂಕ್ ಅಲ್ಲಿ ಯಾವ ಲೇಯರ್ ಅಂತ ಹೇಳಿಲ್ಲ, ನಾನು ಸೈಬರ್ ಸ್ಟೇಷನ್ ಗೆ ಹೋಗಿ ತಿಳ್ಕೊಂಡೆ. ಸೊ ನಂದು ಲೇಯರ್ 3 ಆಗಿರುವಂತದ್ದು, ಇನ್ನೊಂದು ಅಕೌಂಟ್ ಅಲ್ಲಿ ಲೇಯರ್ 4 ಆಗಿರುವಂತದ್ದು. ಸೊ ನಾನು ಕೂಡ ಅಕೌಂಟ್ ಅನ್ನ ಇನ್ನ ಕೂಡ ಯೂಸ್ ಮಾಡ್ತಾ ಇದೀನಿ. ನಂದು ಮತ್ತೆ ಲೀನ್ ಆಗಿಲ್ಲ. ಕೆಲವೊಂದಷ್ಟು ಜನ ಇವಾಗ ರೀಸೆಂಟ್ ಆಗಿ ತುಂಬಾ ಕಮೆಂಟ್ ಮಾಡ್ತಾ ಇದೀರಾ, ನಂದು ಮತ್ತೆ ಲೀನ್ ಆಗ್ತಾ ಇದೆ, 600 ಲೀನ್ ಆಗ್ತಾ ಇದೆ, 1000 ರೂಪಾಯಿ ಲೀನ್ ಆಯ್ತು, 10,000 ಲೀನ್ ಆಯ್ತು, 20,000 ಲೀನ್ ಆಯ್ತು ಅಂತ ಕಮೆಂಟ್ ಮಾಡ್ತಾ ಇದೀರಾ. 2ನೇ ಸಲ ಆಯ್ತು, 3ನೇ ಸಲ ಲೀನ್ ಆಯ್ತು ಅಂತ ಕಮೆಂಟ್ ಮಾಡ್ತಾ ಇದೀರಾ. ಸೊ ಲೀನ್ ಮತ್ತೆ ಯಾಕೆ ಆಗುತ್ತೆ ಅಂತಂದ್ರೆ ನೀವು ಬೆಟ್ಟಿಂಗ್ ಅನ್ನ ಆಡೋದನ್ನ ಇನ್ನ ಬಿಟ್ಟಿಲ್ಲ, ನೀವು ಬೆಟ್ಟಿಂಗ್ ವಿಡ್ರಾಲ್ಸ್ ಅನ್ನ ಇನ್ನು ಮಾಡ್ತಾ ಇದೀರಾ, ಅದಕ್ಕೋಸ್ಕರ ಲೀನ್ ಆಗುತ್ತೆ. ಸೊ ನೀವು ಯಾವಾಗ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ನಿಲ್ಲಿಸ್ತೀರಾ ಅವಾಗ ಕಂಪ್ಲೀಟ್ ಆಗಿ ಲೀನ್ ಆಗೋದು ತಪ್ಪಿಸ್ಕೋಬಹುದು. ನೀವು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀರಾ, ಬೆಟ್ಟಿಂಗ್ ಆಡ್ತಾ ಇದೀರಾ, ಯಾವ್ದೋ ಒಂದು ಗೇಮ್ ಆಡ್ತಾ ಇದೀರಾ, ಗೊತ್ತಿಲ್ಲದಿರೋಂತ ವೆಬ್ಸೈಟ್ ಗಳಲ್ಲಿ ನೀವು ಆಕ್ಟಿವ್ ಆಗಿದ್ದೀರಾ ಅಂತಂದ್ರೆ ಈ ರೀತಿ ಬ್ಯಾಂಕ್ ಅಕೌಂಟ್ ಲೀನ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಒಂದು 3 ಸಲ ಲೀನ್ ಆಯ್ತು ಅಂತಂದ್ರೆ ನಿಮ್ಮ ಅಕೌಂಟ್ ಕಂಪ್ಲೀಟ್ ಆಗಿ ಫ್ರೀಸ್ ಆಗುತ್ತೆ. ನೀವು ಅನ್ಫ್ರೀಸ್ ಮಾಡಿಸಬೇಕು ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಹೋಗಬೇಕು, KYC ನ ಅಪ್ಡೇಟ್ ಮಾಡಿಸಬೇಕು, ಒಂದು ಲೆಟರ್ ಅನ್ನ ಕೊಡಬೇಕು, ಅವಾಗ ಮಾತ್ರ ಅನ್ಫ್ರೀಸ್ ಆಗುವಂತದ್ದು. ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಅನ್ಫ್ರೀಸ್ ಮಾಡ್ಕೊಡ್ತಾರೆ, ಬಟ್ ನಿಮ್ಮ ಒಂದು ಲೀನ್ ಅಮೌಂಟ್ ಅನ್ನ ವಾಪಸ್ ಕೊಡೋದಿಲ್ಲ. ಲೀನ್ ಅಮೌಂಟ್ ಹಂಗೆ ಇರುತ್ತೆ. ನಿಮ್ಮ ಹತ್ರ ಏನಾದ್ರು 35,000 ಲೀನ್ ಆಗಿದ್ರೆ, ಮೈನಸ್ ಬ್ಯಾಲೆನ್ಸ್ ಇದ್ರೆ ಆ ಒಂದು ಮೈನಸ್ ಬ್ಯಾಲೆನ್ಸ್ ಅನ್ನ ಕಟ್ಟಿ ನೆಕ್ಸ್ಟ್ ನೀವು ಅಕೌಂಟ್ ಅನ್ನ ಯೂಸ್ ಮಾಡಬಹುದು. ಅವಾಗ ಮತ್ತೆ ಲೀನ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಈ ರೀತಿ ಡೌಟ್ಸ್ ಕೇಳ್ತಾ ಇದೀರಾ. ಅವಾಗ ಮತ್ತೆ ಲೀನ್ ಆಗೋ ಸಾಧ್ಯತೆ ಇರುತ್ತೆ. ಯಾವಾಗ ಅಂತಂದ್ರೆ ನೀವು ಈ ರೀತಿ ಬೆಟ್ಟಿಂಗ್ ಆಪ್ ಅಲ್ಲಿ ಮತ್ತೆ ವಿಡ್ರಾಲ್
ಮಾಡಿದಾಗ, ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದಾಗ ಲೀನ್ ಆಗೋ ಚಾನ್ಸಸ್ ಕಂಪ್ಲೀಟ್ ಆಗಿ ಇದ್ದೇ ಇರುತ್ತೆ. ನೀವು ಯಾವಾಗ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೀರಾ ಆಡೋದನ್ನ, ವಿಡ್ರಾ ಮಾಡೋದನ್ನ, ಅವಾಗ ಲೀನ್ ಆಗೋ ಚಾನ್ಸಸ್ ಇರೋದೇ ಇಲ್ಲ. ಇವಾಗ ನಾನು ಕೂಡ ಗಮನಿಸ್ತಾ ಇರ್ಬೋದು, ಒಂದು 3-4 ತಿಂಗಳಾಯ್ತು ನಾನು ಯಾವುದೇ ರೀತಿಯಾದ ಒಂದು ಬೆಟ್ಟಿಂಗ್ ವಿಡ್ರಾಲ್ಸ್ ಮಾಡಿಲ್ಲ, ಯಾವುದೇ ರೀತಿಯಾದ ಒಂದು ಗೇಮ್ ಆಡ್ತಾ ಇಲ್ಲ, ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳು ಯಾವುದು ಮಾಡ್ತಾ ಇಲ್ಲ. ಮೊದಲು ನಾನು ಕೂಡ ಗೇಮಿಂಗ್ ಅಲ್ಲಿ ವಿಡ್ರಾ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ನನ್ನ ಅಕೌಂಟ್ ಅಲ್ಲಿ ಲೀನ್ ಆಗಿತ್ತು. ನಂದು ಒಂದೊಂದ್ ಸಲ ಲೀನ್ ಆಗಿರುವಂತದ್ದು. ಇವಾಗ 4 ತಿಂಗಳಲ್ಲಿ ಒಂದ್ ಸಲನು ಕೂಡ ಲೀನ್ ಆಗಿಲ್ಲ, ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ. ನಾರ್ಮಲ್ ಆಗಿ ನಾನು ಅಕೌಂಟ್ ಅನ್ನು ಯೂಸ್ ಮಾಡ್ತಾ ಇದೀನಿ, ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ. ನಿಮ್ದು ಯಾಕೆ ಮತ್ತೆ ಮತ್ತೆ ಲೀನ್ ಆಗ್ತಾ ಇದೆ ಅಂತಂದ್ರೆ, ನೀವು ಈ ರೀತಿ ತಪ್ಪುಗಳನ್ನ ಖಂಡಿತವಾಗ್ಲೂ ಕೂಡ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಒಂದು ಅಕೌಂಟ್ ಅಲ್ಲಿ ವಿಡ್ರಾ ಮಾಡಿರುವಂತ ಅಮೌಂಟ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬೆಟ್ಟಿಂಗ್ ಇಲ್ಲಿಗಲ್ ಆಪ್ ಇಂದ ನೀವು ಒಂದು 50,000 ವಿಡ್ರಾ ಮಾಡಿದಿರಾ ಅಂತ ಅನ್ಕೊಳ್ಳಿ. ಆ ಅಮೌಂಟ್ ಹಂಗೆ ಇದೆ ಅಕೌಂಟ್ ಅಲ್ಲಿ ಅಂದ್ರೂ ಕೂಡ ನಿಮ್ದು ಲೀನ್ ಆಗುತ್ತೆ. ಸೊ ನಿಮ್ಮ ಅಕೌಂಟ್ ಮತ್ತೆ ಮತ್ತೆ ಲೀನ್ ಆಗ್ತಾ ಇದೆ. ಮತ್ತೆ ಆ ಅಮೌಂಟ್ ಅನ್ನ ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಅಣ್ಣ ತಮ್ಮನಿಗಾಗಿರ್ಬೋದು, ಅಕ್ಕ ತಂಗಿಗಾಗಿರ್ಬೋದು, ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅವರ ಒಂದು ಅಕೌಂಟ್ ಕೂಡ ಲೀನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಅವ್ರು ಏನ್ ತಪ್ಪು ಮಾಡೇ ಇಲ್ಲ, ಬಟ್ ನೀವು ಆ ಅಮೌಂಟ್ ಅನ್ನ, ಆ ಒಂದು ಇಲ್ಲಿಗಲ್ ಮನಿನ ಟ್ರಾನ್ಸ್ಫರ್ ಮಾಡೋದ್ರಿಂದ ಅವರ ಒಂದು ಅಕೌಂಟ್ ಕೂಡ ಲೀನ್ ಆಗೋ ಚಾನ್ಸಸ್ ಇರುತ್ತೆ. ರೀಸೆಂಟ್ ಆಗಿ ನನಗೆ ಒಂದಷ್ಟು ಕಮೆಂಟ್ ಬಂದಿತ್ತು, ನಮ್ಮ ಅಮ್ಮ ಅಕೌಂಟ್ ಅಲ್ಲಿ ಈ ರೀತಿ ಆಗಿದೆ, ನಮ್ಮ ಅಕ್ಕ ಅಕೌಂಟ್ ಅಲ್ಲಿ ಈ ರೀತಿ ಆಗಿದೆ. ಸೊ ಗೃಹಲಕ್ಷ್ಮಿ ಅಮೌಂಟ್ ಎಲ್ಲ ಬರುತ್ತೆ, ಆ ಅಮೌಂಟ್ ಬರುತ್ತೆ, ಈ ಅಮೌಂಟ್ ಬರುತ್ತೆ, ಸ್ಯಾಲರಿ ಬರುತ್ತೆ, ಈ ರೀತಿ ಆಗ್ತಾ ಇದೆ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಈ ರೀತಿ ಇಲ್ಲಿಗಲ್ ಅಮೌಂಟ್ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೋ ಆ ಒಂದು ಅಕೌಂಟ್ಸ್ ಗಳೆಲ್ಲ ಕಡೆ ಲೀನ್ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ FIR ಯಾವ ರೀತಿ ಆಗುತ್ತೆ ಅಂತ ನಾನು ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ನಿಮ್ದು ಲೀನ್ ಆಗಿದೆ, FIR ಆಗಿದೆ ಇಲ್ವಾ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಮೇಲೆ FIR ಆಗಿರೋದಿಲ್ಲ, ನೀವು ಆರಾಮಾಗಿರ್ಬೋದು. ಸೊ ಇದು ಮನಿ ಟ್ರಯಲ್ ಗೋಸ್ಕರ ಅವರು ಲೀನ್ ಅನ್ನ ಮಾಡಿರ್ತಾರೆ. ಲೇಯರ್ 1, 2, 3, 4, 5 ಈ ರೀತಿ ಒಂದು 12, 20 ಎಷ್ಟು ಲೇಯರ್ ಆದ್ರೂ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಇವಾಗ ಒಬ್ಬ ಫ್ರಾಡ್ ಅಮೌಂಟ್ ಅನ್ನ ಒಂದು ಸೆಕೆಂಡ್ ಪರ್ಸನ್ ಗೆ ಕಳಿಸಿದಾರೆ ಅಂತಂದ್ರೆ ಕಂಪ್ಲೀಟ್ ಆಗಿ ಅದು ಲೇಯರ್ 1 ಆಗ್ಬೋದು. ಲೇಯರ್ 1 ಇಂದ ಮತ್ತೆ ಅವನು ಇನ್ನೊಬ್ಬರು ಕಳಿಸಿದಾರೆ ಅಂತಂದ್ರೆ ಲೇಯರ್ 2 ಆಗುತ್ತೆ. ಅವನು ಇನ್ನೊಬ್ಬರು ಕಳಿಸಿದಾರೆ ಅಂತಂದ್ರೆ ಅದು ಲೇಯರ್ 3 ಆಗುತ್ತೆ. ಈ ರೀತಿ ಲೇಯರ್ 3, 4 ಅಂತ ಹೋಗ್ತಾನೆ ಇರುತ್ತೆ. ಎಲ್ಲೆಲ್ಲಿ ಅಮೌಂಟ್ ಹೋಗಿರುತ್ತೋ ಅಲ್ಲೆಲ್ಲ ಕೂಡ ಲೀನ್ ಮಾರ್ಕ್ ಆಗಿ ಬರುತ್ತೆ. ಫೈನಲ್ ಆಗಿ ಎಲ್ಲಿ ಅಮೌಂಟ್ ಇರುತ್ತೋ ಅಲ್ಲೂ ಕೂಡ ಲೀನ್ ಆಗುತ್ತೆ. ಸೊ ಈ ಅಮೌಂಟ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡಿಸ್ಕೊಳಕ್ ಆಗೋದಿಲ್ಲ, ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ ಈ ಒಂದು ಬೆಟ್ಟಿಂಗ್ ಮನಿಯನ್ನ. ಸೊ ಅದಕ್ಕೋಸ್ಕರ ಈ ರೀತಿ ಲೀನ್ ಮಾರ್ಕ್ ಆಗುತ್ತೆ ಹೊರತು ಇನ್ ಯಾವುದೇ ಪ್ರಾಬ್ಲಮ್ ಇಲ್ಲ. ಮನಿ ಟ್ರಯಲ್ ಆಗಿರುತ್ತಲ್ಲ ಅಲ್ಲೆಲ್ಲ ಲೀನ್ ಮಾರ್ಕ್ ಆಗುತ್ತೆ. ನಿಮ್ಮ ಮೇಲೆ ಖಂಡಿತವಾಗ್ಲೂ ಕೂಡ FIR ಆಗಿರೋದಿಲ್ಲ. FIR ಆಗೋ ಚಾನ್ಸಸ್ ಯಾರಿಗಿರುತ್ತೆ ಅಂತಂದ್ರೆ, ಲೇಯರ್ 1 ಅಲ್ಲಿ ಯಾರ ಒಂದು ಅಕೌಂಟ್ ಲೀನ್ ಆಗಿರುತ್ತೋ ಅವರ ಒಂದು ನೇಮ್ ಅಲ್ಲಿ ಮಾತ್ರ FIR ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಥವಾ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತಾರೆ, ಇದು FIR ಆಗುತ್ತೆ. ಲೇಯರ್ 1 ಯಾರಿದ್ರೆ ಅವರು ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ದು ಲೇಯರ್ 1 ಇದ್ರೆ ನಿಮ್ದು FIR ಆಗಿದೆಯೋ ಇಲ್ವೋ ಅಂತ ನೀವು ಸೈಬರ್ ಸ್ಟೇಷನ್ ಅಲ್ಲಿ ಹೋಗಿ ತಿಳ್ಕೊಳ್ಬೇಕಾಗುತ್ತೆ. FIR ಆಗಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ನೋಟಿಸ್ ಬಂದೇ ಬರುತ್ತೆ. FIR ಆಗಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. FIR ಯಾಕಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ UPI ಟ್ರಾನ್ಸ್ಫರ್ ಗಳ ಮುಖಾಂತರ ಏನಾದ್ರು ಫ್ರಾಡ್ ಆಗಿದ್ರೆ ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಾಗ FIR ಆಗುತ್ತೆ, ಅದರ್ವೈಸ್ FIR ಆಗೋದಿಲ್ಲ. ಈ ಒಂದು ಬೆಟ್ಟಿಂಗ್ ವಿಡ್ರಾಲ್ಸ್ ಆಗಿರ್ಬೋದು, ಗ್ಯಾಮ್ಲಿಂಗ್ ವಿಡ್ರಾಲ್ಸ್ ಆಗಿರ್ಬೋದು, ಒಂದು ಇಲ್ಲಿಗಲ್ ಸೈಟ್ ಗಳಲ್ಲಿ ನೀವು ವಿಡ್ರಾ ಮಾಡೋದ್ರಿಂದ, ಬುಕ್ಕಿ ಆಪ್ಸ್ ಗಳಲ್ಲಿ ವಿಡ್ರಾ ಮಾಡೋದ್ರಿಂದ, ಸೊ ಈ ರೀತಿ ವಿಡ್ರಾಲ್ ಇಂದ ಆಗಿದೆ ಲೀನ್ ಅಂತಂದ್ರೆ FIR ಆಗೋ ಚಾನ್ಸಸ್ ಇರೋದಿಲ್ಲ ಮೋಸ್ಟ್ ಪ್ರಾಬಬಲಿ. ನೀವು ಜಾಸ್ತಿ ಅಮೌಂಟ್ ಏನಾದ್ರು ವಿಡ್ರಾ ಮಾಡಿದ್ದೇನೆ ಅಂತಂದ್ರೆ ಅವಾಗ FIR ಆಗೋ ಚಾನ್ಸಸ್ ಇರುತ್ತೆ. ಯಾರಾದ್ರೂ ವಿಕ್ಟಿಮ್ ಕಂಪ್ಲೇಂಟ್ ಅನ್ನ ರಿಪೋರ್ಟ್ ಮಾಡಿದಾಗ ಸೈಬರ್ ಸೆಲ್ ಪೋರ್ಟಲ್ ಅಲ್ಲಿ ಅವಾಗ FIR ಆಗೋ ಚಾನ್ಸಸ್ ಇರುತ್ತೆ ಹೊರತು ಸುಮ್ನೆ ನಿಮ್ಮ ಒಂದು ಹೆಸರಲ್ಲಿ FIR ಆಗಿರೋದಿಲ್ಲ. ಬಟ್ ಈ ಒಂದು ಮನಿ ಎಲ್ಲಿ ಹರಿದಾಡಿರುತ್ತೋ, ಈ ಒಂದು ಬ್ಲಾಕ್ ಮನಿ ಏನಿದೆ, ಸೊ ಈ ಒಂದು ಫ್ರಾಡುಲೆಂಟ್ ಮನಿ ಏನಿದೆ, ಇದು ಎಲ್ಲೆಲ್ಲಿ ಹೋಗಿರುತ್ತೋ ಅಲ್ಲೆಲ್ಲ ಕೂಡ ಲೀನ್ ಮಾರ್ಕ್ ಆಗಿರುತ್ತೆ ಕಂಪ್ಲೀಟ್ ಆಗಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದೀನಿ, ಬೆಟ್ಟಿಂಗ್ ಆಡೋದನ್ನ ಸ್ಟಾಪ್ ಮಾಡಿ. ಬೆಟ್ಟಿಂಗ್ ವಿಡ್ರಾಲ್ಸ್ ಇಂದ ಮಾತ್ರ 99% ಲೀನ್ ಆಗ್ತಾ ಇರುವಂತದ್ದು. ಇನ್ನೊಂದು ಪರ್ಸೆಂಟ್ ಬೇರೆ ಒಂದು ಕಾರಣಗಳಿಂದ ಲೀನ್ ಆಗ್ಬೋದು. ಬಟ್ ಬೆಟ್ಟಿಂಗು, ಬುಕ್ಕಿ ಸೈಟ್ಸ್ ಈ ರೀತಿ ಆಡೋದ್ರಿಂದ ಕಂಪ್ಲೀಟ್ ಆಗಿ ಲೀನ್ ಆಗುತ್ತೆ. ಇವಾಗಂತೂ IPL ಬರ್ತಾ ಇದೆ, ಇಂಡಿಯನ್ ಮ್ಯಾಚಸ್ ಗಳೆಲ್ಲ ನಡೀತಾ ಇದೆ. ಇವಾಗ ನೀವು ಖಂಡಿತವಾಗ್ಲೂ ಕೂಡ Dream11 ಅಂತ ಆಪ್ ಗಳನ್ನ ಆಡ್ತಾ ಇರ್ತೀರಾ. ಬಟ್ Dream11 ಬ್ಯಾನ್ ಆಗಿದೆ. ಅದಕ್ಕೆ ತಕ್ಕಂತೆ ಇನ್ನೊಂದು ಆಪ್ ಅನ್ನ ಅವರೇ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಕಮ್ಮಿ ಆಪ್ ಅನ್ಬಿಟ್ಟು. ಅದರಲ್ಲಿ ಕೂಡ ಇವಾಗ ಎಲ್ಲರೂ ಕೂಡ ಆಕ್ಟಿವ್ ಆಗಿ ಆಡ್ತಾ ಇದ್ದೀರಾ. ನಾನು ಕೂಡ ನಮ್ಮೊಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಆ ಒಂದು ಆಪ್ ಗಳಲ್ಲಿ ಆಕ್ಟಿವ್ ಆಗಿ ನೀವು ಆಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಅಕೌಂಟ್ ಖಂಡಿತವಾಗ್ಲೂ ಸೇಫ್ ಆಗಿರೋದಿಲ್ಲ. ನೀವು ಅಕೌಂಟ್ ಅನ್ನ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ಒಂದು 50 ರೂಪಾಯಿ, 100 ರೂಪಾಯಿ ವಿಡ್ರಾ ಮಾಡಿದ್ರೆ ಅಂದ್ರೂ ಆಯ್ತು, ನಿಮ್ದು 1,000, 2,000 ಲೀನ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಒಂದು ದುಡ್ಡು ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಈ ಒಂದು ಬೆಟ್ಟಿಂಗ್ ವಿಡ್ರಾಲ್ಸ್ ಅನ್ನ ಮಾಡಕ್ ಹೋಗ್ಬೇಡಿ. ನೀವು ನಿಮ್ಗೊಂದು ಬೋನಸ್ ಟಿಪ್ ಕೊಡೋದಾದ್ರೆ, ನೀವು ಖಂಡಿತವಾಗ್ಲೂ ಕೂಡ ಡೈಲಿ ದುಡ್ಡು ಮಾಡ್ಬೇಕು ಅಂತಂದ್ರೆ ಬೇರೆ ವೇ ಇರುತ್ತೆ. ಲೈಕ್ ಟ್ರೇಡಿಂಗ್ ಅನ್ನ ನೀವು ಕಲಿತಾ ಹೋಗ್ಬೋದು, ಅಲ್ಲಿ ನೀವು ದುಡ್ಡನ್ನ ಮಾಡ್ತಾ ಹೋಗ್ಬೋದು. ಬಟ್ ಈ ರೀತಿ ಬೆಟ್ಟಿಂಗ್ ಆಡೋದನ್ನ ನೀವು ಸ್ಟಾಪ್ ಮಾಡಿ. ಈ ಬೆಟ್ಟಿಂಗ್ ಆಡೋದನ್ನ ಸ್ಟಾಪ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಶಿಕ್ಷೆ ಕೂಡ ಆಗ್ಬೋದು ಬೆಟ್ಟಿಂಗ್ ಆಡ್ತೀರಾ ಅಂತ. ಆನಂತರ ನಿಮ್ಮ ಒಂದು ಅಕೌಂಟ್ ಸೇಫ್ ಇರೋದಿಲ್ಲ, ನಿಮ್ಗೆ ಮತ್ತೆ ಮತ್ತೆ ಲೀನ್ ಆಗುತ್ತೆ. ನಿಮ್ದು ಯಾವ್ದಾದ್ರು ಸ್ಯಾಲರಿ ಅಕೌಂಟ್ ಆಗಿರ್ಬೋದು, ನಿಮ್ಗೆ ಸ್ಯಾಲರಿ ಬರ್ತಿರ್ಬೋದು, ಯಾವ್ದೋ ಇಂಪಾರ್ಟೆಂಟ್ ದುಡ್ಡು ಬರ್ತಾ ಇರ್ಬೋದು, ಸಡನ್ ಆಗಿ ಲೀನ್ ಆಗ್ಬಿಟ್ರೆ ಆ ಒಂದು ದುಡ್ಡಂತೂ ವಾಪಸ್ ಬರೋದಿಲ್ಲ. ಇನ್ವೆಸ್ಟಿಗೇಷನ್ ಕ್ಲೋಸ್ ಆಗೋದಕ್ಕೆ ವಿತಿನ್ ಎ ಮಂತ್ ಅಲ್ಲಿ ಕ್ಲೋಸ್ ಆಗ್ಬೋದು, ಅಥವಾ 6 ಮಂತ್ಸ್ ಅಲ್ಲಿ ಕ್ಲೋಸ್ ಆಗ್ಬೋದು, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಇದು ಹೇಳಕ್ಕಾಗೋದಿಲ್ಲ ಇನ್ವೆಸ್ಟಿಗೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಅದನ್ನ ಸೈಬರ್ ಸ್ಟೇಷನ್ ಅಲ್ಲಿ ಕೇಳಿ ತಿಳ್ಕೊಳ್ಬೇಕು. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಆ ಒಂದು ಅಮೌಂಟ್ ಅನ್ಲೀನ್ ಆಗುತ್ತೆ ಹೊರತು ಅಲ್ಲಿವರೆಗೂ ಕೂಡ ನಿಮ್ಮ ಒಂದು ಅಮೌಂಟ್ ಲಾಕ್ ಆಗಿರುತ್ತೆ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಆಡೋದನ್ನ ಸ್ಟಾಪ್ ಮಾಡಿ. ನಾನು ಸ್ಕ್ರೀನ್ ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಹಾಕಿದ್ದೀನಿ, ಗಮನಿಸ್ತಾ ಇರ್ಬೋದು. ಸೊ ಇದು ನಮ್ಮ ಒಂದು ಸಬ್ಸ್ಕ್ರೈಬರ್ ಕಳಿಸಿರುವಂತದ್ದು. ವಿತಿನ್ ಎ ಮಂತ್ ಅಲ್ಲಿ ಇವ್ರದ್ದು ನೋ ಇನ್ವಾಲ್ವ್ಮೆಂಟ್ ಅಂತ ಅವರ ಒಂದು ಅಕೌಂಟ್ ಗೆ ಅಮೌಂಟ್ ವಾಪಸ್ ಬಂದಿದೆ. ಅಂದ್ರೆ ಸೈಬರ್ ಸ್ಟೇಷನ್ ಇಂದ ಬ್ಯಾಂಕ್ ಗೆ ಈ ರೀತಿ ನೋಟಿಸ್ ಹೋಗುತ್ತೆ, ಇವ್ರದ್ದು ಏನು ಇನ್ವಾಲ್ವ್ಮೆಂಟ್ ಇಲ್ಲ,
ಮಾಡಿಲ್ಲ, ಇವರು ಒಂದು ಅಮೌಂಟ್ ಅನ್ನ ಅನ್ಲೀನ್ ಮಾಡಿ ಅಂತ. ಸೊ ಈ ರೀತಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಒಂದು ದುಡ್ಡು ಬರುತ್ತೆ ಹೊರತು ಅಲ್ಲಿವರೆಗೂ ಬರೋದಿಲ್ಲ. ನಿಮ್ಮ ಒಂದು ದುಡ್ಡನ್ನ ಬೇಗ ಅನ್ಲೀನ್ ಮಾಡ್ಕೋಬೇಕು ಅಂತಂದ್ರೆ ಮೊದಲೇ ಹೇಳ್ದಂಗೆ ನೀವು ಬ್ಯಾಂಕ್ ಹೋಗಿ ಕಂಪ್ಲೇಂಟ್ ಕಾಪಿ ತಗೊಂಡು ಸೈಬರ್ ಸ್ಟೇಷನ್ ಹೋಗಿ ನೀವು ಸಾಲ್ವ್ ಅನ್ನ ಮಾಡ್ಕೋಬಹುದು. ಏನಾಗಿದೆ, ಏನ್ ಸ್ಟೇಟಸ್ ಇದೆ ಅಂತ ತಿಳ್ಕೊಳ್ಬಹುದು. ನಿಮ್ದು ಮತ್ತೆ ಮತ್ತೆ ಲೀನ್ ಆಗ್ತಾ ಇದೆ, ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಅಕೌಂಟ್ ಲೀನ್ ಆಗ್ತಾ ಇದೆ ಅಂತಂದ್ರೆ ಈ ರೀತಿ ಇಲ್ಲಿಗಲ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಆ ಒಂದು ದುಡ್ಡನ್ನ UPI ಮುಖಾಂತರ ನೀವು ಮತ್ತೆ ಮತ್ತೆ ಬೇರೆ ಯಾರಿಗೋ ಕಳಿಸೋದ್ರ ಮುಖಾಂತರ ಈ ರೀತಿ ಲೀನ್ ಆಗೋ ಚಾನ್ಸಸ್ ಇರುತ್ತೆ. ಇಂಡಿಯಾದಲ್ಲಿ ಬೆಟ್ಟಿಂಗ್ ಆಡೋದೇ ಇಲ್ಲಿಗಲ್. ಆ ಒಂದು ಬೆಟ್ಟಿಂಗ್ ಅಮೌಂಟ್ ನ ಈ ರೀತಿ ಟ್ರಾನ್ಸ್ಫರ್ ಮಾಡ್ತಾ ಹೋದ್ರೆ ಸೈಬರ್ ಸ್ಟೇಷನ್ ಅವರು ಲೀನ್ ಮಾರ್ಕ್ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಸೊ ಇವಾಗಂತೂ ತುಂಬಾ ಸ್ಟ್ರಿಕ್ಟ್ ಆಗಿದೆ ರೂಲ್ಸ್. ನೀವೇನೇ ಮಾಡಿದ್ರು ಕೂಡ ಕಂಡು ಬಿಡ್ತಾರೆ. ಕಂಪ್ಲೀಟ್ಲಿ ಎಲ್ಲ ಕೂಡ ಡಿಜಿಟಲ್ ಆಗಿದೆ. ₹1 ಯಾವ ಕಡೆಯಿಂದ ಬಂದ್ರು ಕೂಡ ಆರಾಮಾಗಿ ಗೊತ್ತಾಗುತ್ತೆ ಗವರ್ನಮೆಂಟ್ ಅವ್ರಿಗೆ. ದಯವಿಟ್ಟು ಈ ಒಂದು ಬೆಟ್ಟಿಂಗ್ ಸೈಟ್ಸ್ ಗಳಲ್ಲಿ, ಬುಕ್ಕಿ ಆಪ್ಸ್ ಗಳಲ್ಲಿ ಈ ರೀತಿ ಗೇಮ್ಸ್ ಅನ್ನ ಆಡೋದನ್ನ ಅವಾಯ್ಡ್ ಮಾಡಿ. ಖಂಡಿತವಾಗ್ಲೂ ಕೂಡ ಈ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಅಕೌಂಟ್ ಅನ್ನು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ನನಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಿಲ್ಲ. ಒಂದೇ ಸಲ ಲೀನ್ ಆಗಿದ್ದಂಥದ್ದು. ಮತ್ತೆ ಇವಾಗ ಯಾವುದೇ ರೀತಿಯಾದ ಲೀನ್ ಆಗಿಲ್ಲ. ನಂದು 3 ತಿಂಗಳ ಮೇಲೆ ಆಯ್ತು ಇವಾಗ ಅಕೌಂಟ್ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ 2 ಅಕೌಂಟ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಲೀನ್ ಆಗಿಲ್ಲ. ನೀವು ಕೂಡ ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಅಕೌಂಟ್ ಕೂಡ ಲೀನ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ನೀವು ಡೈಲಿ ದುಡ್ಡನ್ನ ಮಾಡಬೇಕು ಅಂತಂದ್ರೆ ನೀವು ಕ್ರಿಪ್ಟೋ ಟ್ರೇಡಿಂಗ್ ಅನ್ನ ಮಾಡಬಹುದು. ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ ಕ್ರಿಪ್ಟೋ ಟ್ರೇಡಿಂಗ್ ಇಂದ ಆಯ್ತು ಅಂತ. ಸದ್ಯಕ್ಕೆ ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದಾಗ ಸರಿಯಾಗಿ ಇನ್ಫಾರ್ಮೇಶನ್ ಇಲ್ಲದೆ ಇರೋದ್ರಿಂದ ಆ ಒಂದು ವಿಡಿಯೋದಲ್ಲಿ ಆ ರೀತಿ ಮಾತಾಡಿದ್ದೀನಿ ಅಷ್ಟೇ. ಖಂಡಿತವಾಗ್ಲೂ ಕೂಡ ಕ್ರಿಪ್ಟೋದಲ್ಲಿ ಇವಾಗ 56,000, 3,000, 4,000 ಈ ರೀತಿ ಎಲ್ಲ ವಿಡ್ರಾಲ್ ಮಾಡ್ತಾ ಇದ್ದೀನಿ. ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಒಂದು ದುಡ್ಡು ಲೀನ್ ಆಗೋದಿಲ್ಲ. ಸೊ ನಿಮ್ಗೆ ಅಕೌಂಟ್ ಕೂಡ ಫ್ರೀಸ್ ಆಗೋದಿಲ್ಲ. ಸೊ ಯಾವ ರೀತಿ ಫ್ರೀಸ್ ಆಗುತ್ತೆ ಅಂತ ನೀವು ಫಾರೆಕ್ಸ್ ಅಲ್ಲಿ ವಿಡ್ರಾ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ರಿವ್ಯೂಸ್ ಅನ್ನು ನೋಡಿರೋ ಪ್ರಕಾರ ಫಾರೆಕ್ಸ್ ಅಲ್ಲಿ ನೀವು ಟ್ರೇಡಿಂಗ್ ಅನ್ನು ಮಾಡಿ ವಿಡ್ರಾಲ್ಸ್ ಅನ್ನ ಮಾಡ್ತಾ ಇದೀರಿ ಅಂತಂದ್ರೆ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಕ್ರಿಪ್ಟೋ ಅಲ್ಲಿ ಆ ರೀತಿ ಚಾನ್ಸಸ್ ಇರೋದಿಲ್ಲ. ಮೇಲೆ ನೀವು ಕ್ರಿಪ್ಟೋ ಟ್ರೇಡ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಅಕೌಂಟ್ ಫ್ರೀಸ್ ಆಗೋದಿಲ್ಲ, ಲೀನ್ ಆಗೋದಿಲ್ಲ. ಬಟ್ ನೀವು ಬೆಟ್ಟಿಂಗ್ ಅನ್ನ ಆಡ್ತಾ ಇದ್ದೀರಾ, ಬೆಟ್ಟಿಂಗ್ ವಿಡ್ರಾಲ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಕೌಂಟ್ ಫ್ರೀಸ್ ಆಗುತ್ತೆ, ಹಾಗೆ ಅಮೌಂಟ್ ಲೀನ್ ಆಗ್ತಾ ಇರುತ್ತೆ, ಮತ್ತೆ ಮತ್ತೆ ಲೀನ್ ಆಗ್ತಾ ಇರುತ್ತೆ. ಆ ಅಮೌಂಟ್ ಎಲ್ಲಿವರೆಗೆ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಇರುತ್ತೋ ಅಲ್ಲಿವರೆಗೂ ಕೂಡ ಲೀನ್ ಆಗ್ತಾನೆ ಇರುತ್ತೆ. ಎಲ್ಲಿವರೆಗೆ ನೀವು ಬೆಟ್ಟಿಂಗ್ ಆಡೋದು ನಿಲ್ಸೋದಿಲ್ವೋ, ಬೆಟ್ಟಿಂಗ್ ವಿಡ್ರಾಲ್ಸ್ ಅನ್ನ ನಿಲ್ಸೋದಿಲ್ವೋ ಅಲ್ಲಿವರೆಗೂ ಕೂಡ ನೀವು ಸೇಫ್ ಇರೋದಿಲ್ಲ, ನಿಮ್ಮ ಒಂದು ಅಕೌಂಟ್ ಕೂಡ ಸೇಫ್ ಇರೋದಿಲ್ಲ. ಈ ಒಂದು ಇಲ್ಲಿಗಲ್ ಆಪ್ಸ್ ಗಳಲ್ಲಿ, ಇಲ್ಲಿಗಲ್ ಬುಕ್ಕಿ ಸೈಟ್ ಗಳಲ್ಲಿ ಬೆಟ್ಟಿಂಗ್ ಆಡೋದನ್ನ ಸ್ಟಾಪ್ ಮಾಡಿ. ಇಲ್ಲ ಅಂತಂದ್ರೆ ನಿಮ್ಮ ಒಂದು ಅಕೌಂಟ್ ಲೀನ್ ಆಗುತ್ತೆ. ಇಲ್ಲಿವರೆಗೆ ಏನು ಇಲ್ಲ. ಇನ್ಮೇಲೆ ಏನಾದ್ರೂ ಒಂದು ಹೊಸ ರೂಲ್ಸ್ ಬಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಆದ್ರೂ ಆಗ್ಬೋದು, ನೀವು ಜೈಲ್ಗೆ ಹೋಗೋ ಸಾಧ್ಯತೆಗಳು ಇರ್ಬೋದು, ಅಥವಾ ನೀವು ಜಾಸ್ತಿ ಫೈನ್ ಕಟ್ಟೋ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ಸ್ಟಾಪ್ ಮಾಡಿ, ಅವಾಯ್ಡ್ ಮಾಡಿ. ಲೀನ್ ಅಂತೂ ಪಕ್ಕ ಆಗೋದಿಲ್ಲ. ಇನ್ನೇನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಸೊಲ್ಯೂಷನ್ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ನಿಮ್ಮ ಅಮೌಂಟ್ ಎಷ್ಟು ಲೀನ್ ಆಗಿದೆ, ಏನ್ ಸ್ಟೇಟಸ್ ಎಲ್ಲಾನು ಕೂಡ ಕಮೆಂಟ್ ಮಾಡಿ. ನಾನು ಆದಷ್ಟು ನಿಮಗೆ ಕ್ಲಾರಿಟಿನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ವಿಡಿಯೋ ಇಲ್ಲಿ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು.